ಯಾವುದರ ಯಾವುದರ ಕುರಿತಾಗಿ ಸ್ಪಷ್ಟೀಕರಣ ಅಂದರೆ, ಪ್ರೊಡ್ಯೂಸರು 6 ಕೋಟಿ ಯಾರಿಗೂ ಸೆಟಲ್ ಮಾಡಿಲ್ಲ ಅಂತ ಯಾರೋ ಕೆಲವಷ್ಟು ಚಾನೆಲ್ ಒಂದಷ್ಟು ಸುದ್ದಿಗಳನ್ನ ನೋಡಿದೆ. ಸರ್ ಕಾಪಿ ಕೊಡ್ತೀನಿ ಸರ್ ಈಗ ಎಲ್ರಿಗೂ. 4.25 ಕೋಟಿ ಶ್ಯೂರಿಟಿ ಕೊಟ್ಟು ನಾವು ಮಾನ್ಯ ಘನ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕಂಡುಕೊಂಡಿದ್ದೀವಿ. ಸೊ 4.25 ಕೋಟಿ ಕೊಡೋರಿಗೆ 6 ಕೋಟಿ ದೊಡ್ಡದಾಗಲ್ಲ ಸರ್. ಸೊ 15 ಕೋಟಿ ಬಂಡವಾಳ ಹಾಕಿದವ್ರಿಗೆ ಯಾವ ಕೋಟಿಗಳು ದೊಡ್ಡದಾಗಲ್ಲ ಸರ್. ಯಾಕೆಂದರೆ ನ್ಯಾಯಯುತವಾಗಿ ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಬೇಕು ಅಂತ ನಿಂತಿರೋ ನಮ್ಮ ತಂಡ ಯಾರಿಗೋ ದುಡ್ಡು ಕೊಡದೆ ಆಗಿದೆ. ನಮಗೂ ಕಷ್ಟ ಇದೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋದು ಅಷ್ಟು ಸುಲಭದ ಕೆಲಸ ಏನಲ್ಲ. ನನಗೊಂದು ಗೊತ್ತಿತ್ತು ಸಿನಿಮಾ ಶುರು ಮಾಡಿದಾಗಲೇ, ಸಂಜು ವೆಟ್ಸ್ ಗೀತಾ ಅನ್ನೋ ಟೈಟಲ್ ಮುಟ್ಟೋದು ಬಹಳ ಕಷ್ಟ ಅಂತ. ಯಾಕೆಂದರೆ ಈ ಸಿನಿಮಾನ ಹಿಂದೊಂದು ಸರಿ ನಾನು ಅನುಭವಿಸಿದ್ದೀನಿ. ಬೀದಿಲಿ ದುಡ್ಡುಗೋಸ್ಕರ ನಿಂತಿದ್ದೀನಿ. ಅದರ ಅನುಭವ, ಅದರ ಕರಾಳ ದಿನಗಳು ನನಗೆ ಸಾಕಷ್ಟು ನೆನಪಿದೆ. ಆದರೆ ಅದು ಕೊಟ್ಟ ಸಕ್ಸಸ್ಸು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಕರಾಳ ದಿನಗಳನ್ನ ನಾನು ಮರಿಬೋದು. ಜನ ನಮಗೆ ಕೊಟ್ಟ ಸಂಜು ವೆಟ್ಸ್ ಗೀತಾ ಸಕ್ಸಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಸಂಜು ವೆಟ್ಸ್ ಗೀತಾ ಅನ್ನೋ ಟೈಟ್ಲು ಆಗಿದೆ. ನೀವು ಇಲ್ಲೆಲ್ಲರೂ ದೊಡ್ಡವರಿದ್ದೀರಿ, ಬುದ್ಧಿವಂತರಿದ್ದೀರಿ. ನಿಮ್ಮ ಅಕ್ಕನ ಮದುವೆನೋ, ತಂಗಿ ಮದುವೆನೋ, ಮಗಳ ಮದುವೆನೋ ಮಾಡಿರ್ತೀರಿ. ಒಂದು ಮದುವೆ ಮಾಡೋದಕ್ಕೆ ಎಷ್ಟು ವಿಘ್ನ ಬರುತ್ತೆ, ಎಷ್ಟು ಕಷ್ಟ ಬರುತ್ತೆ, ಅಷ್ಟೇ ಕಷ್ಟ ಈ ಟೈಟ್ಲ್ ಇಟ್ಕೊಂಡ್ರೆ ಬರುತ್ತಿರೋ ಅಂತ ನನಗೆ ಗೊತ್ತಿತ್ತು. ಪವಿತ್ರ ಮೂವಿ ಮೇಕರ್ಸ್ಗೂ ಯಾವುದೇ ಸಂಬಂಧ ಇಲ್ಲ. ಇದು ಗೇಮ್ ಚೇಂಜರ್ಗೋಸ್ಕರ ಮಾಡಿರುವಂಥ ಒಂದು ಗೇಮ್ ಎಂದು ವ್ಯಾಖ್ಯಾನ ನೀಡಿ ಈ ಪ್ರಕರಣವನ್ನು ನ್ಯಾಯಾಲಯ ನೀಡಿದಂಥ ತಡೆಯಾಜ್ಞೆಯನ್ನು ವೆಕೇಟ್ ಮಾಡಿರುತ್ತದೆ. ಈ ಪಿಕ್ಚರ್ ಬಿಡುಗಡೆ ಮುಂದಿನ ದಿನಾಂಕವನ್ನು ಎಲ್ಲ ಚಿತ್ರತಂಡದವರು ಕೂತು ಮಾತುಕತೆ ಮಾಡಿ ಚಿತ್ರತಂಡ ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ. ಯಾವುದರ ಪ್ರೊಡ್ಯೂಸರು ಸೆಟಲ್ ಮಾಡಿಲ್ಲ ಅಂತ ಒಂದಷ್ಟು ಸುದ್ದಿಗಳು ಸರ್ ಕಾಪಿ ಕೊಡ್ತೀನಿ ಸರ್ ಈಗ ಎಲ್ರಿಗೂ. 4.25 ಕೋಟಿ ಶ್ಯೂರಿಟಿ ಕೊಟ್ಟು ನಾವು ಮಾನ್ಯ ಘನ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕಂಡುಕೊಂಡಿದ್ದೀವಿ. ಸೊ 4.25 ಕೋಟಿ ಕೊಡೋರಿಗೆ 6 ಕೋಟಿ ದೊಡ್ಡದಾಗಲ್ಲ ಸರ್. ಸೊ 15 ಕೋಟಿ ಬಂಡವಾಳ ಹಾಕಿದವ್ರಿಗೆ ಯಾವ ಕೋಟಿಗಳು ದೊಡ್ಡದಾಗಲ್ಲ ಸರ್. ಯಾಕೆಂದರೆ ನ್ಯಾಯಯುತವಾಗಿ ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಬೇಕು ಅಂತ ನಿಂತಿರೋ ನಮ್ಮ ತಂಡ ಯಾರಿಗೋ ದುಡ್ಡು ಕೊಡದೆ ಆಗಿದೆ. ನಮಗೂ ಕಷ್ಟ ಇದೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋದು ಅಷ್ಟು ಸುಲಭದ ಕೆಲಸ ಏನಲ್ಲ. ನನಗೊಂದು ಗೊತ್ತಿತ್ತು ಸಿನಿಮಾ ಶುರು ಮಾಡಿದಾಗಲೇ, ಸಂಜು ವೆಟ್ಸ್ ಗೀತಾ ಅನ್ನೋ ಟೈಟ್ಲ್ ಮುಟ್ಟೋದು ಬಹಳ ಕಷ್ಟ ಅಂತ. ಯಾಕೆಂದರೆ ಈ ಸಿನಿಮಾನ ಹಿಂದೊಂದು ಸರಿ ನಾನು ಅನುಭವಿಸಿದ್ದೀನಿ. ಬೀದಿಲಿ ದುಡ್ಡುಗೋಸ್ಕರ ನಿಂತಿದ್ದೀನಿ. ಇಂಟರ್ವ್ಯೂ ಕೊಡ್ತಿದ್ದೆ, ಏನಾಯ್ತು ಅವಾಗ ಇಂಟರ್ವ್ಯೂಸ್ ಕೊಟ್ಟರೆ ಏನಿದೆ. ಓ ವಾವ್, ಮಲ್ಟಿಪಲ್ ಸರ್ ಏನೋ ಹೇಳ್ತಿದ್ರು. ಸೊ ಸಾರಿ ಅವ್ರನ್ನ ಇಂಟರಪ್ಟ್ ಮಾಡೋಕ್ಕೆ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಕ್ಷಮೆ ಇರಲಿ, ನಾನು ಕೆಳಗಡೆ ಇಂಟರ್ವ್ಯೂ ಕೊಡ್ತಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಆ್ಯಸ್ ಯು ಆಲ್ ನೋ, ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಜನವರಿ 10th ರಿಲೀಸ್ ಆಗ್ತದೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿರುವಂಥ ಸಿನಿಮಾ, ಒಳ್ಳೆ ಕತೆ ಇರುವಂಥ ಸಿನಿಮಾ, ಸೂಪರ್ ಟೆಕ್ನಿಷಿಯನ್ಸ್ ಇರುವಂಥ ಸಿನಿಮಾ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿರುವಂಥ ಸಿನಿಮಾ, ಆ್ಯಂಡ್ ಒಳ್ಳೆ ವಿಜುವಲ್ಸ್ ಇರುವಂಥ ಸಿನಿಮಾ. ಇಟ್ಸ್ ಅ ಮ್ಯೂಸಿಕಲ್ ಫಿಲ್ಮ್. ಐ ಥಿಂಕ್ ಎಲ್ಲ ಎಲ್ಲ ಇದೆ ಈ ಸಿನಿಮಾದಲ್ಲಿ. ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು. ತುಂಬಾ ಇಮೋಷ್ನಲ್ ಆಗಿ ಕೆಲವೊಂದು ಕಡೆ ತುಂಬ ನಗ್ತೀರ, ಕೆಲವೊಂದು ಕಡೆ ಅಳು ಬರುವಂಥ ಸಿಚುವೇಶನ್ಸ್ ಇದೆ, ಇನ್ನು ಕೆಲವೊಂದು ಕಡೆ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ಬೋದು, ಅವ್ರ ಮೇಲೆ ಇನ್ನೂ ಭಾಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟತ್ತೆ ಸಿನಿಮಾ ನೋಡ್ತಾ. ಸೊ ಒಂದಂತೂ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನೋಡಿದಂಥ ಒಂದು ವಿಷಯ, ಸಂಬಂಧಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಒಂದು ಸಿನಿಮಾ ಸಂಜು ಮತ್ತು ಗೀತಾ. ಸೊ ಇಟ್ಸ್ ವೆರಿ ನೈಸ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.